ज्योतिर्लक्ष्मीर्देवताभ्यो नमो नमः मूलेन शुद्धोदकेन स्नापयामि हरिद्रा कुङ्कुमाचूर्णोदकेन समर्पयामि तथा श्रीदेवताभ्यो फोटो ಸಮಾಚಾರ ಚೆನ್ನಾಗಿದೆಯಾ ದೇವ್ರದ್ದು ವಾಲ್ಮೀಕಿ ಮಹರ್ಷಿಗಳ ಆಶೀರ್ವಾದ ಚೂರು ಹಿಂದಕ್ಕೆ ಚೂರು ಹಿಂದಕ್ಕೆ ಕರೆಂಟ್ ಇಲ್ವಾ ज्योतिर्लक्ष्मी देवताभ्यो नमो नमः अथा श्री गुरुरूपोदकेन वाल्मीकि देवताभ्यो नमो नमः पाद्यार्घ्याचमनियोदकेन समर्पयामि शुद्धोदकेन स्नापयामि नानाविधोदकेन पत्रपुष्पोदकेन समर्पयामि अथा श्री देवतेन हरिद्रा कुङ्कुमाचूर्णोदकेन समर्पयामि अथा श्री देवताभ्यो नमो नमः ओम वनस्पतिरसोपीतो गन्धाख्यो धूपोत्तमः प्रियस्तर्वदेवानां धूपो इन्द्रतिष्ठदं दूर्वती दूर्वदूर्वन्तं दूर्वन्तं योऽस्मं दूर्वतीतं दूर्वयं वयं दूर्वामः अथा श्रीगुरुरूपोजेन स्थापयामि धूपं प्रक्षाल्य अथा श्रीदेवताभ्यो नमो नमः कर्पूरगौरं करुणावतारं संसारसारं हृदयेन्द्रहारं सदा वदन्तं हृदयारन्ध्रे भवं भवामि सहितं नमामि तथा श्रीगुरुरूपोदकेन कर्पूरोदकेन मङ्गलार्तिं दीपं दर्शयामि सुप्रकाशोदकेन पूर्णमिदं दीपेन प्रक्षाल्य ओम पुरच्चरदां नामविशेषण विश्रामस्यां शुद्धोदकेन स्थापयामि स्यां सुभगोत्रस्य जमानस्य श्रीनिवासनामस्य नस्यदापरं भादिवर्गस्योदकेन अतः वर्गस्य वृन्दोदकेन सकला दुष्टारिष्टा पीडा परिहारपूर्वकेन सकला दुष्टजनोदकेन दृष्टदोषादि निवारणपूर्वकेन सर्वथा दुष्टादि अरिष्टा पीडा परिहारपूर्वकेन श्री वाल्मीकि देवता संपूर्ण कृपाशीर्वाद सदाकाल सिद्धि पूर्वकेन स्थापयामि योपां पुष्पं वेद पुष्पां प्रजावान् पशुमान् भवति चन्द्रमा वा अपां पुष्पं पुष्पान् प्रजावान् पशुमान् भवति या एवं वेद योपामायतनं वेद आयतनवान् भवति अग्निर्वापामायतनं वेद
आयतनवान् भवति श्री वाल्मीकि देवताभ्यो नमो नमः नानाविध पत्रपुष्पोदकेन समर्पयामि सुप्रकाश महादेव सर्वान्तर्यामि तिमिरापः सभाभ्याभ्यन्तरं ज्योतिर्दीपोऽयं प्रतिगृह्यतां पूर्णोदकेन दीपेन दर्शयामि नानाविधोदकेन पत्रपुष्पोदकेन समर्पयामि मन्त्रपुष्पोदकेन समर्पयामि ನೆಲಮಂಗಲ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮವನ್ನು ಇವತ್ತು ಸರಳವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಕಾರಣ ಪೂರ್ವಭಾವಿ ಸಭೆಯಲ್ಲಿ ನಾವೇ ಮನವಿಯನ್ನು ಮಾಡಿದೋ ಈ ಸರಿ ನಾವು ಅದ್ದೂರಿಯಾಗಿ ಇದು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋದಿಲ್ಲ, ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀವಿ. ಈ ಸರಿ ಸರಳವಾಗಿ ಆಚರಣೆಯನ್ನು ಮಾಡಿ ವಾಲ್ಮೀಕಿ ಭವನದ ಸುಮಾರು ಕೆಲಸ ಕಾರ್ಯಗಳು ಬಾಕಿ ಇದೆ. ಅದಕ್ಕೆ ಈಗಾಗಲೇ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಪೌಂಡ್ಗೆ 50 ಲಕ್ಷ ರೂಪಾಯಿ ಹಣನ ಮಂಜೂರು ಮಾಡಿದ್ದಾರೆ. ಇವತ್ತೇ ಪೂಜೆ ಮಾಡೋಣ ಅಂತ ಅಂದರು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಪೂಜೆ ಬೇಡ, ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಭವನ ವಿಸಿಟ್ ಮಾಡಿ ಒಳಾಂಗಣ ಮತ್ತು ಇಂಟೀರಿಯರ್ ಡೆಕೋರೇಷನ್ಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನಾನೇ ಖುದ್ದು ಪರಿಶೀಲನೆ ಮಾಡಿ ಮತ್ತು ಕಾಂಪೌಂಡ್ ಪೂಜೆಯನ್ನು ಮಾಡಿ ಅದಕ್ಕೆ ಅನುದಾನವನ್ನು ಹಾಕಿಸಿ ನಾನು ಸಂಬಂಧಪಟ್ಟ ಸಚಿವರನ್ನು ಕರೆದು ಉದ್ಘಾಟನೆ ಮಾಡಿ ಮುಂದಿನ ವರ್ಷದಲ್ಲಿ ವಾಲ್ಮೀಕಿ ಜಯಂತಿಯನ್ನು ವಾಲ್ಮೀಕಿ ಭವನದಲ್ಲಿ ಆಚರಣೆ ಮಾಡೋಣ ಅಂಥೇಳಿ ಈ ಒಂದು ತಾಲೂಕು ಆಡಳಿತ ನಡೆಸಿಕೊಟ್ಟಂಥ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕರು ಈಗಾಗಲೇ ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಡೆಸ್ಕೊಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಾಲ್ಮೀಕಿ ಭವನದ ಜಾಗ ಯಾವುದೇ ಸಮಸ್ಯೆಗೆ ಈಡಾಗಿರೋಂಥ ಜಾಗ ಅಲ್ಲ, ಅದು ಕ್ಲಿಯರ್ ಆಗಿದೆ. ಸರ್ವೆ ನಂಬರ್ ನೆಲಮಂಗಲ ಸರ್ವೆ ನಂಬರ್ 231ರಲ್ಲಿ 32 ಕುಂಟೆ ಜಾಗ, ಅದು ಪ್ಯೂರ್ಲಿ ಸರ್ಕಾರದ ಜಾಗ. ಪಕ್ಕದಲ್ಲಿ ರಾಜಗಾಲುವೆ ಇದೆ. ಆ ರಾಜಗಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಬರುತ್ತೆ. ಆ ಬಫರ್ ಝೋನಲ್ಲಿ ಈಗ ನಾನು ಸಂಬಂಧಪಟ್ಟಂಥ ADLR ಇರ್ಬೋದು, ತಾಲೂಕು ಸರ್ವೇಯರ್ ಇರ್ಬೋದು, ಹಿಂದೆ ಇದ್ದಂಥ ತಹಸೀಲ್ದಾರ್ ಇರ್ಬೋದು, ಈಗೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಸೊ ಆ ವರದಿ ನಮ್ಮ DC ಅವರ ಆಫೀಸ್ಗೆ ಹೋಗಿದೆ. ಸೊ ಅದಕ್ಕೆ ಏನು ಆದೇಶ ಮಾಡ್ತಾರೆ ಅದರಂತೆ ಶಾಸಕರು ಅದನ್ನು ಫಾಲೋಅಪ್ ಮಾಡಿ ನಾನು ಅದನ್ನು ರಸ್ತೆ ಮಾಡಿ ಎಲ್ಲ ವ್ಯವಸ್ಥೆ ನಾನು ವಾಲ್ಮೀಕಿ ಭವನಕ್ಕೆ ಒದಗಿಸಿಕೊಟ್ಟು ಮುಂದಿನ ವರ್ಷ ವಾಲ್ಮೀಕಿ ಜಯಂತಿ ಒಳಗಡೆ ನಾನು ಉದ್ಘಾಟನೆಯನ್ನು ಮಾಡಿಸಿ ಆ ವಾಲ್ಮೀಕಿ ಜಯಂತಿನ ಅಲ್ಲೇ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಮಾತು ಕೊಟ್ಟಿದ್ದಾರೆ. ಈಗಾಗಲೇ ಮಾತುಕತೆ ಆಡಿದ್ದಾರೆ. ದುಬೈ ಹೊರಗಡೆ ಇದ್ದಾರೆ, ಯಾವ ದೇಶದಲ್ಲಿದ್ದಾರೆ ನನಗೆ ಗೊತ್ತಿಲ್ಲ, ಅದು ಅವ್ರು ಹೊರಗಡೆ ಇದ್ದಾರೆ. ಈಗಾಗಲೇ ಅವರು ಮಾತುಕತೆ ಆಡಿದ್ದಾರೆ. ಸೊ ಅಲ್ಲಿ ಪಕ್ಕದಲ್ಲಿ ರಾಜಗಾಲುವೆ ಇದೆ. ವಿಶ್ವೇಶ್ವರದ ಎಲ್ಲೆ ಮತ್ತು ನೆಲಮಂಗಲ ಎಲ್ಲೆ ಎರಡು ಜಂಟಿ ಆಗಿರೋದ್ರಿಂದ ಸೊ ಅಲ್ಲಿ ರಾಜಗಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಅಂತ ಜಾಗ ಇರುತ್ತೆ. ಆ ಜಾಗದಲ್ಲಿ ನಾವು ಯಾರ ಒಂದು ಅನುಮತಿ ಇಲ್ಲದೇ ನಾವು ಮಾಡ್ಬೋದು ಅನ್ನೋದು ಒಂದು ಸರ್ಕಾರದ ಆದೇಶ ಇದೆ. ಅದರಂತೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಒಳ್ಳೆದಾಗಲಿ. ಎಲ್ಲರಿಗೂ ವಾಲ್ಮೀಕಿ ಮಹರ್ಷಿ ಅವರ ಜಯಂತಿಯ ಶುಭಾಶಯಗಳು. ಜೊತೆಗೆ ಈ ವರ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಗೌರವಾನ್ವಿತ ಮಹಾಜನತೆಗೆ ಮಹರ್ಷಿ ವಾಲ್ಮೀಕಿರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ವಾಲ್ಮೀಕಿ ಮಹರ್ಷಿಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿಕೊಂಡು ಇವತ್ತು ಜಯಂತಿಯನ್ನು
ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಪುಷ್ಪ ನಮನವನ್ನು ಮಾಡುವ ಮುಖೇನ ಆಚರಣೆ ಮಾಡಿ ತಾಲೂಕು ಆಡಳಿತದಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ಏನು ಗೌರವವನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿದೆ. 50 ಲಕ್ಷ ಅನುದಾನ ಅದರ ಕಾಂಪೌಂಡ್ ಕಟ್ಟಕ್ಕೆ ಹಿಂದೆ ಭವನ ನಿರ್ಮಾಣ ಆದಂಥ ಕಾಲದಲ್ಲಿ ಅದನ್ನು ಸುಸಜ್ಜಿತವಾಗಿ ಕಾಂಪೌಂಡು ರಸ್ತೆ ಎಲ್ಲ ಮಾಡಿದರೆ ಅವರು ಉದ್ಘಾಟನೆ ಮಾಡ್ಬೋದಿತ್ತು. ನಾನು ಶಾಸಕನಾದ್ಮೇಲೂ ಸಹ ರಸ್ತೆ ಮಾಡಲಿಕ್ಕೆ ಮತ್ತು ಕಾಂಪೌಂಡ್ ಕಟ್ಟಲಿಕ್ಕೆ ಅನುದಾನ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ 50 ಲಕ್ಷ ರೂಗಳು ಕಾಂಪೌಂಡನ್ನು ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ. ಕೆಲವೇ ದಿನಗಳಲ್ಲಿ ಅದನ್ನು ಭೂಮಿ ಪೂಜೆ ಮಾಡ್ತೇನೆ. ರಸ್ತೆದು ಸ್ವಲ್ಪ ತೊಂದರೆ ಇದೆ, ಅಲ್ಲಿ ಆ ರಸ್ತೆಗೆ ಏನಾದರೂ ಪರ್ಯಾಯ ಜಾಗ ಮಾಡಿ ಆದಷ್ಟು ಬೇಗ ಭವನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ.